ಶಾಂತವ್ ನೀರವನ ಶಾಂತವ. ಹಾ ಹೇಳ್ರಿ ಅತ್ಯಾರ, ಏನ್ರ ಬೇಕಾಗಿತ್ತೇನ್ರಿ? ಏನಿಲ್ಲವ, ಇಲ್ಲೇ ಒಂದು ಈಟ ಶಟ್ರ್ ಅಂಗಡಿಯಾಗ ಹೋಗಿ ನನಗೊಂದು 8 ಅಡಿಕೆ 8 ಎಲಿ ಬೇಕಾಗಿತ್ತವ, ಅದಕ್ಕೆ ತಂದು ಕೊಡಂತ ಹೇಳೋಟ್ ನಿನ್ನ ಗಂಡಗ. ಅವ್ರ ಮನೆಯಾಗಿಲ್ಲಲ್ರಿ, ಯಾರ ಮಂದಿ ಹೇಳಿ, ಬೇಕಾದ್ರೆ ನಾನು ಹೋಗಿ ತರಲೇನ್ರಿ? ಉಪ್ಪಿಟ್ಟಿಗೆ ರವೆ ಇದ್ದಿದ್ದಿಲ್ಲ, ಅವ್ರ ಸಂದಕದಾಗೂ ಇಲ್ಲ, ಅದಕ್ಕೆ ನಾವು ಉಪ್ಪಿಟ್ಟು ರವೆ ಅಲ್ಲೇ ಶಟ್ರ್ ಅಂಗಡಿ ತರಕ್ಕೆ ಹೋಗೋಣ ಅಂತ ಹೊಂಟಿದ್ದೆ. ಮತ್ತು ಹಂಗೆ ನಿಮ್ಗೆ 8 ಎಲಿ 8 ಅಡಿಕೆ ಬೇಕಂದ್ರೆ ತೊಗೊಂಬಂದ್ಬಿಡ್ತೇನೆ. ಹಾಂ ಹಂಗೆ ಮಾಡಂಗಾರ. ಅಲ್ಲ ಇಷ್ಟೊತ್ತಿನಾಗ ಅದಕ್ಕೆ ಉಪ್ಪಿಟ್ಟೆ? ನಾನು ಇವತ್ತು ಒಪ್ಪತ್ತಲ್ರಿ ಅತ್ಯಾರ, ಅದಕ್ಕೆ ಮತ್ತು ಊಟ ಮಾಡ್ಲಂಗೆ ಮಕ್ಕೊಂಡ್ನಂದ್ರೆ ನಾನು ಹೊಟ್ಟೆ ಹಸಿ ಹಾಕತ್ತಪ್ಪ, ಅದಕ್ಕೆ ಒಟ್ಟು ಉಪ್ಪಿಟ್ಟು ಮಾಡ್ಕೊಂಡ್ನಂದ್ರೆ ಅದನ್ನ ತಿಂದು ಮಕ್ಕೋತೇನೆ. ಇದಕ್ಕೆ ಯಾರು ವಾಪತ್ ಅಂತಾರನ? ವಾಪತ್ ಅಂದ್ರೆ ನಿರಂಕಾರ ಮಾಡ್ಬೇಕು, ಇಲ್ಲ ಹಣ್ಣು ಒಂದು ಹಾಲು ಕುಡಿಬೇಕು. ಉಪ್ಪಿಟ್ಟು ತಿಂದು ಒಂದು ಬುಟ್ಟಗಟ್ಲೆ ವಾಪತ್ ಅಂತ ವಾಪತ್. ಅತ್ಯಾರ ಅದೇನು ಹಂಗೆ ಆಗೋದಿಲ್ಲ, ಸುಮ್ಮನಿರಿ. ಏನಪ್ಪ ಹೋಗ್ಲಿ ಬಿಡು, ಏನೋ ಹೇಳ್ಬೇಕಂದಿ ನಾನು. ಹಾಂ ತರ ಹೋಗಂಗಾರ. ಇರಿ ಇರಿ ಒಲಿ ಮ್ಯಾಗ ಅನ್ನ ಕಟ್ಟೆ ನೋಟ್ ನೋಡ. ಎಲ್ಲಿ ಹೋಗೈತಿ ಹುಡುಗಿ? ಹ್ಞೂ ಆತತಿ, ನೋಡ್ತೇನೆ ತಗೋ ಹೋಗು. ಇರಿ ಮಕ ಎದಕ್ಕೆ ಹಂಗೆ ಒಣಗಿದ ಹಪ್ಪಳ ಮಾಡ್ದಂಗೆ ಮಾಡಿ ಏನಾತವಾ? ಎದಕ್ಕೆ ಸಂಬಂಧ? ಎದಕ್ಕೆ ಸಂಬಂಧ ಅಂದ್ರೆ ನನ್ನ ಕೈಯನ್ ರೊಕ್ಕ ಮಾವಾರ ಯಾಕೆ ಇಸ್ಕೊಂಡ್ರೆ? ಅತ್ತಿ ನೀ ಹಿಂಗ ಮಾಡ್ತಿ ನೋಡು, ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರ್ತಿ. ನಾಯಿ ಮಾತಾಡಿದ್ರೆ ಅವ್ರಿಗೆ ಕೆಟ್ಟಕ್ಕೇನಿ, ನೀ ಹೇಳಿದ್ರೆ ಮಾವ ಇಸ್ಕೊಂತಿದ್ದಿಲ್ಲ. ಬರೇ ಸುಮ್ಮನಿರ್ತಿ, ಬಾಯಿ ಮುಚ್ಕೊಂಡು. ಅದು ಎಂತ ತಡ್ಕೋತೀಯನವ ನೀನಂತ ಹೊತ್ತಾಗ. ನಂದು 500 ರೂಪಾಯಿ ಯಾಕೆ ಇಸ್ಕೋಬೇಕು? ಅವರು ಕೊಡಂಗಿಲ್ಲ, ಮಗನ ಹತ್ರ ಕೊಡಕ್ ಬಿಡೋದಿಲ್ಲ, ನಿನ್ನ ಹತ್ರ ಕೊಡಾಕಿರಂಗಿಲ್ಲ, ಮತ್ತು ನಂಗೇನು ತಗೋಬೇಕಂತ ಇರಂಗಿಲ್ಲನ? ಅಯ್ಯೋ ಬಾಯಿ ಮಾಡ್ತಾಳ ಬಿಟ್ರಿಗಿತ್ತಿಗತೆ. ಈಗೇನು ಒಬ್ಬಿಗೆ ದಬ್ಬ ಮಾಡಲ್ ಬಿಡಿ ಈಕೆ. ಸುಮ್ಮನಿರ್ಬೇ ನೀನಂದ ತಗ, ಯಾವಾಗ ನೋಡಿದ್ರೆ ಏನಾರ ಒಂದು ಅನ್ಕೋತಾಗ. ಅತ್ತೆ ನಾನು ಏನಂತ ಕೇಳಿದ್ದೆ, ಯಾವ ಹೆಣ್ಮಕ್ಳು ಹಾಕೊಳ್ಳಾರ್ದಿರೋ ಕೇಳಿದ್ನೇನ? 90 ಬೇಕಂತ ಆಸೆ ಆತ, ಅದು ಹೋಗ್ಲವ ಬೇಡ. ನನಗೆ ಸುನರು ಪೌಡರು ಟಿಕಳಿ ಆಮ್ಯಾಗ ಹೇರ್ ಪಿನ್ನ ಆಮ್ಯಾಗ ಏನದ ನನಗೆ ಬೇಕಾಗಿದ್ದು ನಾ ತಗೋತೇನೆ ಅಂದಿದ್ದೆ. ಅದನ್ನು ಇದು ಮಾಡಿದ್ರೆ ಹೆಂಗ? ಆತ ನಿಮ್ಮ ಮಾವ ಬಂದಿಂದ ಹೇಳಿ ರೊಕ್ಕ ಹೊಳೆ ಕೊಡ್ಸಿಸ್ತೇನೆ ಆತ. ಹೊಳೆ ಕೊಡ್ಸೋದಲ್ಲತ್ತಿ, ನಾನು ಇವ್ರು ಬರ್ತಾರೆ ಈಗ ಪಗಾರ ತಗೊಂಡು, ಇವತ್ತು ಪಗಾರ ಆಗೋದಿನ ಅವ್ರದ್ದು. ಬಂದ್ರಂದ್ರೆ ಅವ್ರನ್ನ ಕರ್ಕೊಂಡು ಹೊಳ್ಳೋಕೇನೆ. ಹೋಗಿ ನಂಗೆ ಏನು ಬೇಕು ತಗೊಂಡು ಆರಾಮ ಬರ್ತೇವೆ. ಆತವ ನಾ ಬೇಡ ಅಂತೇನೆ, ನಿನ್ ಗಂಡನ ಕುಟ್ ನೀ ಹೋಗ್ತೇನೆ ಆತಿ. ಹೋಗಿ ಬಾ, ಅಲ್ಲ ಯಾರು ಬೇಡ ಅಂದ್ರೆ. ಎಲ್ಲಿಗೆ ಹೋಗುದ? ಹಾ ಬಂದ್ರಿ, ಚಲೋ ಆತ್ನ ತಯಾರಾದನ. ಹೆಂಗಿದ್ರೆ ನಡೀರಿ ಪ್ಯಾಟಿಗೆ ಹೋಗ್ಬರ್ನ. ಈಗ ಅಲ್ಲಿಂದನ ಬಂದನಿ. ಇವತ್ತೇನಾತ್ ಗೊತ್ತನ ಅಪ್ಪ, ಇಷ್ಟೆಲ್ಲ ಆತ. ಆ ರೊಕ್ಕ ಕಸ್ಕೊಂಡಿದ್ದಕ್ಕೆ ಆಕಿಗೆ ಸಿಟ್ಟು ಬಂದೈತಿ. ಅದಕ್ಕೆ ಹೋಗಿ ಕರ್ಕೊಂಡು ಹೋಗು. ಆಕಿಗೆ ಏನೋ 90 ಬೇಕಂತ 90 ಕೊಡಿಸು. ಆಮ್ಯಾಗ ಅದು ಏನದು ದಾಸಿ ತಿನ್ರಿ, ಆಮೇಲೆ ಏನೋ ಒಂದು ಪಿಕ್ಚರು ಹೊತ್ತಕತ್ತೇನೆ. ಇವತ್ತು ಬೇಡ ಪಿಕ್ಚರ್, ಇನ್ನೊಂದಿನ ಹೋರಿ. ಇವತ್ತು ಬೇಕಾರೆ ಬರೀ ಹಂಗೆ ದಾಸಿ ತಿಂದು ಆಕಿಗೆ ಸುನರು ಪೌಡರು ಅವು ಏನೇನೋ ಬೇಕಂತ ನೋಡು. ಈಗ ಬಸ್ ಹೆಂಗಿದ್ರೆ 4 ಬಸ್ ಹೊಳ್ಳೋಕತಿ, ಅದ ಬಸ್ಗೆ ಹೋಗ್ಬಿಡು. ಅವ್ರಿಗೆ ಗಂಡ ಆಯ್ತು ಹೋರಿ, ಬರುವಂತ ಹೋರಿ. ಯವ್ವ ನೀ ನಂಬ್ತೀಯ ಬಿಡ್ತೀಯ, ನಾನು ಕೇಳ್ಬೇಕಂತಿದ್ದೆ. ಯಾಕಂದ್ರೆ ಇವತ್ತು ನನ್ನ ಗೆಳೆಯ ಇವತ್ತು ಅವ್ನ ಹೆಂಡತಿ ಕರ್ಕೊಂಬಂದಿದ್ನ, ಅದನ್ನ ನೋಡಿ ನನಗೂ ನನ್ನ ಹೆಂಡತಿ ಕರ್ಕೊಂಡು ಹೋಗೋಂಗಾಗಿತ್ತು. ಕೇಳಿದ್ರೆ ಏನು ಅನ್ಕೋತೀಯೇನ, ತಾಯಿನ ಇಷ್ಟು ದಿನ ಕರ್ಕೊಂಡು ಹೋಗಿಲ್ಲ, ಹೆಂಡತಿ ಕರ್ಕೊಂಡಕ್ಕ ಅನ್ಕೋತೀಯೇನ ಅಂತೇಳಿ ಕೇಳಿದ್ದಿಲ್ಲ. ಮತ್ತು ನಿನ್ನ ಬಾಯಾಗ ಹೇಳಿದಲ್ವಿ. ಆಕೆ ಅಂತಾಳ ಬಿಡ್ತಾಳ ನಾ ಅಂತಾನಿ. ಅಲ್ಲಿ ಕಟ್ಟಬೇಡ, ಇಷ್ಟು ದಿನದಾಗ ಅಮ್ಮಗೆ ಒಂದು ಇಡ್ಲಿ ತಂದು ಕೊಟ್ಟಿದ್ದೆ, ಏನು ಕೇಳಬೇಡ ಕಾಣಬೇಡ. ಹೆಂಡತಿ ಕರ್ಕೊಂಡು ಅಡ್ಡಾಡಕೊಂಟ ನೀವು ಮೊಲ್ಲ. ನಿಮ್ಮ ಅಪ್ಪನ ಕೇಳಿ ಅನ್ಲಾ? ಬಂದು ನಿನ್ ಕೇತಂತ ಬಾ ಇರಿ ಹೋಗ್ಬರ್ಬಾ. ನಡ್ರಿ ಹೋಗಣ. ಹೋಗ್, ನಾನು ಅನ್ನ ನೋಡ್ತೇನೆ, ನೀ ಹೋಗ್. ಮಾವಾರೇನ್ರ ಬೈದ್ರ? ಅದ್ಯಾಕೆ ಬೈತಾರ? ಹೋಗಿ ಬೈದ್ರ ನಾ ಹೇಳ್ತೇನೆ. ಮತ್ತೆ ಗಂಡ ಹೆಂಡತಿ ಅಡ್ಡಾಡ್ಲಾರ್ದ ಇನ್ಯಾರು ಅವ್ರು ಅಡ್ಡಾಡ್ತಾರಲ್ಲ ಹೆಂಗಸರು ಕರ್ಕೊಂಡು, ಹಂಗಂತ ಮಾಡ್ಯಾರ. ಗೊತ್ತಾಯ್ತು, ಹೋಗಿ ನಂಗೆ ಹೇಳೋದೆಲ್ಲ ನಾ ಹೇಳ್ತೇನೆ, ಹೋಗ್ನಿ. ಅತ್ತಿ ನಂಗೆ ಏನೇನು ಬೇಕೆಲ್ಲ ತುಂಬಿರ್ತೀನಿ, ಧಾರಾಳವಾಗಿ ತುಂಬ. ಹಳ ಖರ್ಚು ಮಾಡಬೇಡ, ಉಪಯೋಗ ಇದ್ದಿದ್ದಕ್ಕೆ ಖರ್ಚು ಮಾಡಾತ. ಅಯ್ಯೋ ಸೊಸಿನ ತಿರ್ಗಾಡಕ್ಕೆ ಕಳ್ಸಾಕತ್ಯಾ ನೀನು? ಆತ ತಲೆ ಮ್ಯಾಗ ಮೆಣಸಿನ ಹಿಂಡಿ ಹರಿತಾಳೆ ಇನ್ನೊಸ್ತಿನಕ್ಕೆ ನೋಡು. ಅಲ್ಲ ಆಕಿನ ತಿರ್ಪಟ್ಟಕ್ಕೆ ಕಳ್ಸಾಕತ್ತಿಯಲ್ಲ, ನಿನಗೇನು ಬುದ್ಧಿಗೆ ದೈತೆ ಇಲ್ಲ ನಿನಗೆ? ಐ ಕಬ್ರಿಗೇಡಿ ಇಂಥವ ಚಾಡ ಕಲ್ಸಕಿಗೆ ಇಂಥವ ಬೇಟ ಮಾಡು. ಆಮೇಲೆ ನೋಡು, ಇವತ್ತು ಯಾವಾಗ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗ್ಯಾಳ, ಇನ್ನೊಸ್ತಿನಕ್ಕೆ ವಾರಕ್ಕೊಮ್ಮೆ ಹೋಗಕ್ಕೆ ನಿಂದಿರ್ತಾಳೆ, ಅವಾಗ ಗೊತ್ತಾಕತ್ತೆ ನಿನಗೆ. ಅಯ್ಯ ಏನಾತ್ಯ ಏನು ಸೊಸಿಯೇ? ಅದ ಹೊರಗಿಂದ ಆದ್ರೆ ಹೆದರಿತ್ತ, ಒಟ್ಟು ಬೆದರಿತ್ತ. ಮನೆ ಅಂದಲ್ಲ ಎಲ್ಲಿ ಹೆದರಿಕೆ ಏನಿಲ್ಲ. ಅತ್ತೆ ಅನ್ನೋದು ಬಾಯಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಕೇಳೋದು. ನನ್ನ ಮಗಗೆ ಮಾತಾಡಿದ್ರಲ್ಲ ನೀವು ಇವತ್ತು, ಬರ್ರಿ ನನ್ನ ಮಗ ಈಗ. ಇವರಿಬ್ರು ಎಲ್ಲಿ ಹೊಂಟಾರ? ಎಲ್ಲಿ ಹೋದ್ರಿ ಇವರಿಬ್ರು? ಹೋಗೇ ಬಿಟ್ರು. ಏನ ಗುಡಿ ಪಡಿಗೆ ಏನಾರ ಹೊಂಟಾರನ? ಕೇಳ್ತಂತಡಿ ಒಳಗ. ಶಾಂತ, ಅವ್ರಿಬ್ರು ಎಲ್ಲಿ ಹೋದ್ರೆ? ಪ್ಯಾಟಿಗೆ ಏನಾರ ಹೋದ್ರನ? ಪ್ಯಾಟಿಗೆ ಹೋಗಿಲ್ಲ ಮಗನ, ತಿರ್ಗಾಡಕ್ ಕಳ್ಸ. ತಿರ್ಗಾಡಕ್ಕೆ 8ನೇ ಸಿನಿಮಾ ನೋಡಿ ದಾಸಿ ತಿಂದು ಆರಾಮ ಸುನರು ಪೌಡರು ಮತ್ತೇನೇ ನೋಡು ಎಲ್ಲ ತಗೊಂಡು ಬಾ ಅಂತೇಳಿ ಕಳ್ಸ್ಯಾಳ. ಹೌದನ್ಲೇ ಚಿನಾಲಿ, ಎಷ್ಟಾರ ಸೊಕ್ಕಿರ್ಬೇಕ್ಲೆ ನಿನ್ಗ? ಮನಿ ಸೊಸಿನ ಅಡ್ಡಾಡಕ್ ಕಳ್ಸಾಕತ್ತಿ, ಅದು ಗಂಡನ ಜೊತೆಗೆ. ಬೆಂಡ್ಲಿ ನಿನ್ನ ಎಷ್ಟು ತೊಗೊಂಡು ಹೊಡೆಯಕಿಲ್ಲ ಬೂಟ್ಲೆ. ಯಾಕ ಗಂಡನ್ ಹೆದರ್ಕಿಲ್ದಂಗ ಆಗೈತಲ್ಲ, ಅದಕ್ಕೆ ಮಾಡಾಕತ್ತಿ ಏನ್ ನೀನು? ಇವತ್ತು ನಿನ್ನ ಮೈಯುಳ್ಳೆ ಹಾಕಿ ನುಗ್ಗು ಬಡದ್ರು ಇವತ್ತು ಬಿಡಿಸೋದಿಕ್ಕಿಲ್ಲ. ಕೊಡ್ಲಿ ಒಂದು ಬೇಷ ತಿರ್ಗಾಡಿ ಬಿಡೋಂಗ ಹೆಂಗ್ ಕಳ್ಸಿದಿ? ಯಾರನ್ನ ಕೇಳಿ ಕಳ್ಸಿದಿ ನೀನು? ಯಾಕ್ರಿ
ಬಾಯ್ ಬಾ ಊಟ ಬಿಟ್ಟನ ಬಿಡಾಕತ್ತಿರಲ್ಲ. ಯಾಕ ಏನಾತ್ ಬಿಡ್ರಿ, ಗಂಡ ಇಂತ ಅಡ್ಡಾಡಕ್ ಹೋಗ್ಯಾರ, ಹೋಗ್ಲಿ. ಲಗ್ನ ಆಗಿ ಇಷ್ಟು ವರ್ಷಕ್ಕೆ ಪಾಪಿ ಈಗ ಪ್ಯಾಟಿ ಅಂತ ಹೋಗಿರೋದವ್ರು. ಇಲ್ಲ ಎಲ್ಲಿ ಹೋಗತ್, ಮನ್ಯಾಗ ಕೂಳು ಕುತ್ಕೊಂತ ಇಲ್ಲೇ ಬಿದ್ದಿರ್ತಿತ್ತ. ಈಗಾರ ಯಾಕೆ ಹೋಗ್ಬೇಕ? ನಾನ್ ನಿನ್ ಯಾವತ್ತರ ಕರ್ಕೊಂಡೋಗೇನೆ ಇಲ್ಲ ಅಂದ್ಮೇಲೆ ಅವ್ರಿಬ್ರು ಯಾಕೆ ಹೋಗ್ಬೇಕು? ನೋಡಿದ ಮಂದಿ ಏನಂದಾರ? ಯಾರು ಏನು ಮಾತಾಡಂಗಿಲ್ಲ. ನಿಮಗಷ್ಟು ಹುಚ್ಚ ಕಲ್ಪನೆ. ನೋಡಿದ ಮಂದಿ ಏನಂತಾರಂತ ಹಂಗನ್ನೋರಾಗಿದ್ರೆ ನೀವು ಆಕೆದಾಳಲ್ಲ ಬಸಂತಿ, ಬಸಂಗೌಡ್ರ ಬಸಂತಿ, ಆಕಿ ಇಬ್ರು ಅಡ್ಡಾಡ್ತಿರಲ್ಲ ಪೇಟಿ 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 ದಾಸಿ ತಿನ್ನಕ್ ಹೋಗಿದ್ರಂತ ಗಣೇಶ್ ಹೋಟೆಲ್ನಾಗ. ನನಗೆಲ್ಲಾ ಸುದ್ದಿ ಗೊತ್ತಾತ. ಇವತ್ತು ಗಿರ್ಜಿ ಬಂದು ಹೇಳಿದ್ಲ. ಇವತ್ತು ಕರೆ ಹೇಳ್ರಿ, ನೀವು ಪೇಟಿಗೆ ಹೋಗಿದ್ರೆ ಹೋಗಿದ್ದಿಲ್ಲ ನೀವು? ಆಕಿನೂ ಅವ್ರ ಬಂಧು ಬಳಗ ಅಲ್ಲೇ ಐತಿ ಹುಬ್ಬಳ್ಳಿ ಪೇಟೆಗ. ಹೋಗ್ಯಾಳ, ನಿಮ್ಮನ್ನ ನೋಡ್ಯಾಳ. ಬಂದಕ್ಕೆ ನನಗೆ ಹೇಳಾಳ ವಿಚಾರನ, ಗೊತ್ತೈತಿ? ನಾನು ಹೋಗ್ಲಿ ಬಿಡಂತ ಬಾಯಿ ಮುಚ್ಕೊಂಡಿದ್ರ ಇವತ್ತು ಇವ್ರಿಬ್ರು ಹೋಗಿದ್ದಕ್ಕೆ ನೀವು ಮಾತಾಡಕತ್ತೀರಿ. ಗಂಡ ಹಿಂತಿ ಹೋಗ್ಯಾರ, ನನ್ನ ಮಗ ಹಿಂತಿ ಕರ್ಕೊಂಡು ಹೋಗ್ಯಾನ. ಯಾವಕ್ಕಿನ ಇಟ್ಕೊಂಡಕ್ಕಿನ ಬಿಡಾಡಿ ಕಟ್ಕೊಂಡು ಹೋಗಿಲ್ಲ. ಏನ ನನ್ನ ಮಗ ನನ್ನ ಸೊಸಿ ಅಡ್ಯಾಡ್ತಾರ, ನೀವು ಬೇಡ ಅನ್ನಂಗಲ್ಲ ಇವ್ರು ಬೇಡ ಅನ್ನಂಗಲ್ಲ ಅಷ್ಟೇ. ಅಲ್ರಿ ಒಂದ್ ಮಾತು ಕೇಳ್ತೀನಿ, ಕೈಯಂದ 500 ರೂಪಾಯಿ ರೊಕ್ಕ ಕಸ್ಕೊಂಡ್ರಲ್ಲ, ನಿಮಗೇನ್ ಮನುಷ್ಯತ್ವ ಇಲ್ಲನ? 500 ರೂಪಾಯಿ ಹೆಂಗ್ ಕಸ್ಕೊಂಡ್ರಿ ನೀವು? ಅಕ್ಕಿ ಕಡೆ ಸೊಸಿ ಕಡೆ ಕಸ್ಕೊಂಡ ಯಾವಕ್ಕಿನ ಪಡಾಳೆ ಹಾರಿಸ್ಕೊಂತ ಬಂದಕ್ಕಿನ ಆಕಿನ ಇಟ್ಕೊಂಡಕ್ಕಿನ ಕಟ್ಕೊಂಡ ನೀವು ದಾಸಿಗೆ ಹೋಗಿರಲ್ಲ. ನೀವು ಕಟ್ಕೊಂಡಕ್ಕಿನ ಮನ್ಯಾಗ ಬಿಟ್ಟ ನಿಮಗ್ ಮಾನ ಮರ್ಯಾದೆ ಐತೇನ್ರಿ ನಿಮ್ಗ? ಅಯ್ಯೋ ಅಯ್ಯೋ ಚಿನಾಲಿ, ಎಷ್ಟರ ಮಾತಾಡ್ತಿಲ್ಲ ನೀನು. ದೂರ ಮುಟ್ಟು ಯಾವಾರೆಲ್ಲ ಇಟ್ಕೊಳಕ್ ಹೋಗ್ಬೇಡ್ರಿ. ಹೊಡೆದ್ರು ಹೊಡೆಸ್ಕೊಳಕ ನಾ ಮೊದಲಿನ ಹಳೆ ಶಾಂತ ಅಲ್ಲ. ಹೇಳಾಕತ್ತೇನಿ ಕೇಳ್ರಿ. ನಾ ಸಾಯಿ ಕಾಲಕ್ಕ ನಿಮ್ಮ ಮೂನ ಬಾಯ ನೀರ್ ನಾವ ಬಿಡ್ಬೇಕು. ಏನ ಮತ್ತ ದೂರ ದೂರ ನಿಂತು ಮಾತಾಡ್ರಿ. ನೀವು ಹೊಡಿದ ಬಡಿದಲ್ಲ ನನ್ನಂತ ಇಟ್ಕೋಬೇಡ್ರಿ. ಎದಿ ಉದ್ದ ಮಗ ಬೆಳದಾನ, ಏನ ಹೊಡೆದ್ ಗಿಡದ್ರಿ? ನನಗೂ ಗೊತ್ತಾಯ್ತು ಜೀವನ ಮಾಡುದ. ಯವ್ವ ಈಕೇನ್ ಸುರ್ಪನಕ್ಕಿ ಕುಡ್ದಂಗ್ ಕುಡಿದ್ಲ ಯವ್ವ ನನ್ನ ಮನಿಗೆ? ಹಂಗ ತಿಳ್ಕೊರಿ. ಇಷ್ಟು ದಿನ ಮನಿಗೆ ಮಹಾಲಕ್ಷ್ಮಿ ಆಗಿದ್ದೆ, ಅದಕ್ಕೆ ಇನ್ನು ಮ್ಯಾಗಾರ ಸುರ್ಪನಕ್ಕಿ ಹಾಕ್ತೇನಿ. ಮತ್ತಿನ್ನೇನ್ ಮಾಡ್ಬೇಕ? ನೀವಂತ್ರು 1 ರೂಪಾಯಿ ಕೊಡೋ ಕಿಮ್ಮತ್ತಿಲ್ಲ. ಆ ಹುಡುಗಿಗತ್ತ ನನಗೆ ಇವತ್ತಿನವರೆಗೆ 1 ರೂಪಾಯಿ 1 ಮಳ ಹೂ ತಂದು ಕೊಟ್ಟಿದ್ದು ಜಲಮದಾಗಿಲ್ಲ. ದುಡಿದು ಕುಳ್ಕುಚ್ಚುದು ಇದ ಮಾಡುದು, ಇದ ನಿಮ್ ಚಾಕ್ರಿ ಮಾಡು, ನಿಮ್ಮ ಅವ್ವನ್ ಚಾಕ್ರಿ ಮಾಡು, ಮನಿ ಚಾಕ್ರಿ ಮಾಡು, ದನ ಕರ ನೋಡ್ಕೋ, ಹಕ್ಕಿ ಬಾತು, ಹಾಲ್ ಕರಿ, ಇದೇ ಆತ ನನ್ನ ಜೀವನ. ಆ ಹುಡುಗಿಯರ ಹೋಗಿ ಬರ್ಲಿ ಬಿಡ್ರಿ. ಅಲ್ಲ, ನಮ್ಮ ಮಗನ ಕಡೆನೂ ಕೊಡ್ಸಾಕ್ ಬಿಡುದಿಲ್ಲ. ನಮ್ಮ ಅಣ್ಣನ ಕಡೆ ಕಿಸ್ಕೊಂಬಂದಿದ್ ರೊಕ್ಕ ನೀವು ಕಸ್ಕೊಂತಿರಲ್ಲ, ಏನಂತ ಅನ್ಕೊಂಡಿರಿ ಅಂತ ಕೇಳ್ತೇನೆ ನಾನು ನಿಮಗ. ಈಗೇನ್ ಅವ್ರನ್ನ ಅಡ್ಡಾಡಕ್ ಕಳ್ಸಿಯಲ್ಲ, ಎದಕ್ ಕಳ್ಸಿ? ಎದಕ್ಕ? ಅಡ್ಡಾಡ್ಕೊಂಡ್ ಬರ್ತೀನಿ, ದಾಸಿ ತಿಂದು ಬರ್ತೀನಿ, ಆಮೇಲೆ ನನಗೆ ಏನಾರ ಬೇಕಾದ್ರೆ ತಗೋತೀನಿ ಅನ್ನಕತ್ತಿದ್ಲ. ಹೋಗುವ ಅಂದೆ. ಬರ್ಲಿ ಒಳ್ಳೆ ಬರ್ಲಿ. ಅದು ಯಾರ ಮಾತು ಕೇಳಿ ಹೋಗಿದ್ಲ ಕೇಳ್ತಾನೆಕಿನ್. ಇವನು ತಾಯಿ ಅಂತ ಕುಣ್ಯಾಕತ್ತಾನ ಮಗ. ಬರ್ಲಿ ಅವ. ಈ ಮನ್ಯಾಗ ನಂದು ಹೆದರ್ಕಿಲ್ದಂಗಾಗೈತಿ ಎಲ್ಲಾರ್ಗಿ. ನಂದರ ಯಾರಿಗೈತೆಪ್ಪ? ನಂದು ಇಲ್ಲ. ಇವತ್ತು ಸಾಯ್ತೇನೆ, ನಾಳೆ ಸಾಯ್ತೇನೆ ಗೊತ್ತಿಲ್ಲ. ಅನ್ನಕತ್ತೆ 10 ವರ್ಷ ಆಯ್ತು, ಇನ್ನ ಮಿಸಗವಲ್ರಿ. ಏನ ಅಂದೆಲ್ಲ ಬಿಡಾಡಿ? ಏನಿಲ್ಲ, 8ನೇ ಎಲಿ 8ನೇ ಅಡಿಕೆ ತಂದು ಕೊಡ್ತೇನೆ ಅಂದೆ. ಯವ್ವ ಈ ಮನಿ ಕೀಲಿ ಕೈ ಸಡ್ಲಾಗೈತಿ, ಚಾವಿ ಕಳಚಿ ಬಿದ್ದತಿ. ಎಲ್ಲೈತೆ ಯಾರ ಕೈಗೆ ಸಿಕ್ಕತೆ ಯಾರಿಗ್ ಗೊತ್ತು? ಮನಿಯೊಳಗೆ ಕದ ತಕ್ಕೊಂಡು ಯಾವ್ಯಾವ ಬಂದ್ ಹೊಕ್ಕಾವ ಯಾರಿಗ್ ಗೊತ್ತು? ಸಾಹೇಬ್ರ, ಓ ಯಜಮಾನ್ರು ಬರ್ರಿ, ಕುಂದ್ರ ಬರ್ರಿ, ಬರ್ರಿ ಗೌಡ್ರ ಕುಂದ್ರ ಬರ್ರಿ. ನೀವು ಫೋನ್ ಮಾಡಿ ಹಿಂಗಾಗೈತಿ ಅಂತ ಹೇಳಿದ ಗುಟ್ಲೆ ನನಗೊಂಥರ ಇದನ್ನ ಆಯ್ತು. ಯಾಕಂದ್ರೆ ಊರು ತುಂಬ ನ್ಯಾಯ ಹೇಳೋರು ನೀವು. ನಿಮ್ಮ ಮನಿದು ಒಂದು ತೊಂದ್ರೆನ ನೀವು ಪೊಲೀಸ್ ಸ್ಟೇಷನ್ ಮಟ್ಟ ತಂದಿರಿ ಅಂದ್ಬಿಟ್ಲೆ ನನಗೆ ಒಂದು ನಮ್ಮನೆ ಏನಪ್ಪ ಇದು ಅನ್ನಂಗೆ ಆತ. ನಾನ್ ತಂದಿಲ್ರಿ, ಇವ್ರು ಅದಾರಲ್ರಿ, ಇವ್ರು ತಗೊಂಡ್ ಬಂದಾರ. ಈಗ ಇದು ಬಂದಿರೋ ಸಮಾಚಾರ ನಿಮ್ಗೆ ಗೊತ್ತೈತ್ರಿ ಸಾಹೇಬ್ರ, ನಾ ಹೇಳೇನಿ. ಅಂದ್ಮ್ಯಾಗ ಸರ ನೋಡ್ರಿ ಏನ್ ತೀರ್ಮಾನ ತಗೊಂತೀರಿ ಅಂತೇಳಿ. ನನ್ನ ಮಗನ ಮ್ಯಾಗ ಇವ್ರು ಅನುಮಾನ ಪಟ್ಟು, ಏನ್ರಿ ಅನುಮಾನ ಅಂತಲ್ಲ, ಇದು ಯಾಕೋ ನನಗೆ ಬೇಕಂತ ಸಿಗ್ಸ್ಯಾರ ಅನ್ನಂಗ ಅನಿಸ್ತೈತಿ. ನನ್ನ ಮಗನ ಮ್ಯಾಗ ಇವ್ರು ಕಂಪ್ಲೇಂಟ್ ಕೊಟ್ಟಾರ್ರಿ. ನನ್ನ ಮಗ ಇವ್ರ ಮಗಳ ಮಕಾಸತಿಗೆ ನೋಡಿಲ್ರಿ ಚಂದಗಿ. ಅವ್ನ ಮದ್ವಿನ ಇಷ್ಟ ಇದ್ದಿದ್ದಿಲ್ಲ. ನಾನ ಮನಿ ಮರ್ಯಾದಿ, ಮನಿಗೆ ಮೊಮ್ಮಕ್ಕಳು ಬೇಕಪ್ಪ, ನಿನ್ನ ಹೆಂಡತಿಗಂತೂ ಮಕ್ಕಳಾಗಿಲ್ಲ ಅಂತ ಭಾಳ ಜುಲ್ಮಿ ಮಾಡಾತಿದ್ದೆ ಮದ್ವಿ ಅಂತೇಳಿ ಅವನು ಹೋಗ್ಲಿ ಅಂತ ಸುಮ್ಮನಾಗಿದ್ದ. ಇವ್ರಂತಾರ ನನ್ನ ಮಗಳಿಗೆ ಬಸರಾಗ್ಯಾಳ, ಅದಕ್ಕೆ ನಿಮ್ಮ ಮಗನ ಕಾರಣ ನಂಬಿ ಮೋಸ ಮಾಡ್ಯಾನ ಅಂತಾರ. ಇವತ್ತಿನವರೆಗೂ ಸಾಹೇಬ್ರ ನಾ ಇದ್ದಿದ್ದ ಹೇಳ್ತೀನಿ, ಆಕಿನ್ನ ಕಣ್ಣೆತ್ತಿ ನೋಡಿಲ್ಲ. ಈಗ ಹಿಂಗಂತಾರ, ಆಕಿ ಅದ್ ಹೆಂಗ್ ಹೊಟ್ಟಿಲ್ಲ ಅದ್ಲ ಅದ್ ಆಕಿಗೆ ಗೊತ್ತು. ಅವ್ರ ಮನ್ಯಾಗೂ ಗೊತ್ತಿರ್ಬೋದು, ಮುಚ್ಚಿಟ್ಟು ನನ್ನ ಮಗ್ ಕಟ್ಟಾಕತ್ತಾರ ಅಂತ ನಾ ಅಂತೇನೆ. ನೋಡ್ರಿ ಇದು ಹೆಂಗ್ ನೀವು ಹೊರಗೆ ಏನ್ ತರಿಸ್ತೀರ, ಏನ್ ಮಾತಾಡ್ತೀರಿ ನಿಮಗ್ ಬಿಟ್ಟಿದ್ದೆ. ಆಯ್ತು ಗೌಡ್ರೆ, ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ. ನಾ ಇದ್ರ ಬಗ್ಗೆ ವಿಚಾರಣೆ ಮಾಡ್ತೇನೆ ಅಂತ. ಅಪರಾಧಿಗೆ ಯಾವತ್ತೂ ಶಿಕ್ಷೆ ಆಗತ್ತೈತ್ರಿ, ನಿರಪರಾಧಿಗೆ ಶಿಕ್ಷೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದು ನಿಮ್ಮಂತೆನ ಒಂದು ಒಳ್ಳೆ ಹೆಸರು ಐತಿ. ನಿಮ್ಮಂತೆಂದಾಗ ಇಂಥದ್ದೊಂದು ತಪ್ಪಕತಿ ಅಂತ ನಾನಂತರೂ ಅನ್ಕೊಳಂಗಿಲ್ಲ, ನಂಬಂಗೂ ಇಲ್ಲ. ಆಗಲಿ, ಆದರೂ ಕಾನೂನು ಪ್ರಕಾರ ಎಲ್ಲರೂ ಒಂದ. ಕೇಳು, ವಿಚಾರಿಸೋಣ. ಸಾಹೇಬ್ರೆ, ನೀವು ಅವ್ರ ಕಡೆ ರೊಕ್ಕ ಐತೆ ಅಂತೇಳಿ ಅವ್ರ ಪರನ ಮಾತಾಡ್ಬೇಡ್ರಿ. ಏಯ್ ಯಾಕೋ ಬದ್ಮಾಶ್, ನಾನು ಅವ್ರ ಪರ ಮಾತಾಡಿದ್ನ್ಯಾ? ಕಿವಿಯಲ್ಲಿಟ್ಟಿದ್ದಿ, ಕಿವಿಯಾಗ ಎಮ್ಮಿ ಮಕ್ಕೊಂಡವನ ಹೆಂಗ? ನಾನು ಪೊಲೀಸ್ ಭಾಷೆ ಒಳಗೆ ನಿನ್ನ ಕಡೆ ಮಾತಾಡ್ಬೇಕಾಗತಿ, ವಿಚಾರ ಮಾಡ. ಬದ್ಮಾಶ್, ರೊಕ್ಕ ಏನ್ ಲಂಚ ತಗೊಳಕತ್ತೇನ ಅಂತ ತಿಳ್ಕೊಂಡ್ಯಾ ನನ್ನ? ಅವರು ಒಳ್ಳೆ ಪರ್ಸನ್ ಅದಾರ, ಆ ಕಾರಣಕ್ಕೆ ಅವ್ರ ಹತ್ರ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ. ನೀನ್ ಮಾತಾಡ್ತಾ ಇರೋದ್ರೊಳಗೆ ಗೊತ್ತಾಗ್ತೈತಿ ಹೆಂಗದೀನಿ ಅಂತೇಳಿ. ರೊಕ್ಕಕ್ಕೋಸ್ಕರ ನಾನು ಅವ್ರ ಹತ್ರ ಮುಲಾಜಿಂದ ಮಾತಾಡ್ತಾ ಇದೀನಿ ಅಂತ ಹೇಳ್ತಾ ಇದೀಯಾ? ಎಷ್ಟ್ ದಿನ ಆಯ್ತಪ್ಪ ನೀನ್ ನನ್ನ ನೋಡಕ್ ಶುರು ಮಾಡಿ? ನಿನಗೂ ನನಗೂ ಏನ್ ಪರಿಚಯ ಇದೆ? ಹೆಂಗಪ್ಪ ಅಂದೆ ನೀನ?
ತಪ್ಪಾತ್ರಿ ಸಾಹೇಬ್ರ. ಹೇಳಮ್ಮ, ನಿನಗೆ ಬಸಪ್ಪ ಕರಿಬಸಪ್ಪನವರು ನಂಬಿಸಿ ಮೋಸ ಮಾಡಿದ್ದು ನಿಜಾನಾ? ಏಯ್ ಬಾಯ್ ಬಿಡು, ನಾ ಏನು ಹೇಳೇನಲ್ಲ ಅದನ್ನ ಹೇಳ್ಬೇಕು ನೀನು, ಬಾಯ್ ಬಿಡು. ನೋಡಮ್ಮ, ಈ ರೀತಿ ತಲೆ ತಗ್ಗಿಸ್ಕೊಂಡು ನಿಂತ್ರೆ ಏನೂ ಪ್ರಯೋಜನ ಇಲ್ಲ. ಕರಿಬಸಪ್ಪನವರು ನಿಮಗೆ ಮೋಸ ಮಾಡಿದ್ದು ನಿಜಾನಾ? ಹೇಳವಾ ಮಗಳ, ಇದ್ದಿದ್ದು ಹೇಳ. ನನ್ನ ಮಗಳ ಹೆಣ್ಣುಡಿಗೆ ಹೆಂಗೆ ಮಾತಾಡ್ಬೇಕ್ರಿ ಇಂಥವೆಲ್ಲ ವಿಚಾರನ? ಅದಕ್ಕೆ ಒಂಥರ ಸಂಕೋಚ, ಅಸಹ್ಯ, ನಾಚಿಕೆ ಎಲ್ಲ ಒಟ್ಟೊಟ್ಟಿಗೆ ಒಮ್ಮಮ್ಮ ಕಾಯಿಗೆ ನಿಂತು ಬಿಟ್ಟತ್ ನನ್ನ ಮಗಳು. ಹೇಳ ಮಗಳ, ಹೇಳು, ಬಸಪ್ಪನ ಮೋಸ ಮಾಡಿದ್ದಂತ ಹೇಳು. ಏಯ್ ಸುಮ್ನಿರಪ್ಪ ನೀನು, ಹೊರಗೆ ಹೋಗ, 5 ನಿಮಿಷ ಹೊರಗೆ ಹೋಗಿ ನಿಂದ್ರ ನೀನು. ಇಲ್ಲೇ ನಾನು ಅವ್ರಿಬ್ರನ್ನ ವಿಚಾರಿಸ್ಬೇಕು. ನಡಿ ಹೊರಗೆ ನಡಿ. ಅಲ್ರಿ ಸಾಹೇಬ್ರ, ನನ್ನೊಬ್ಬವನ್ನ ಕಳಿಸ್ತಾತೀರಿ, ಇವ್ರು ಇಲ್ಲೇ ಇರ್ತಾರನ? ಗೌಡ್ರೆ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ, ನೀವು ಮತ್ತೆ ಅವ್ರು ಇಬ್ರು ಹೊರಗೆ ಹೋಗ್ರಿ, ನಾವು ಹುಡುಗಿನ ಮಾತಾಡಿಸ್ತೀನಿ. ಸರಿ ಆಯ್ತ್ರಿ ಸಾಹೇಬ್ರ, ನಿಮ್ದು ವಿಚಾರಣೆ ಏನೈತಲ್ಲ ಅದನ್ನ ನೀವು ಮಾಡ್ರಿ. ಬಾರಮ್ಮ ಇಲ್ಲಿ ಮುಂದೆ ಬಾ, ಹೆದರ್ಬೇಡ, ಬಾ ಇಲ್ಲಿ. ಈಗ ಹೇಳು, ಕರಿಬಸಪ್ಪನವರು ಇವ್ರ ಮುಖ ನಿಂಗೆ ನೆನಪೈತಲ್ಲ, ನಿನ್ನ ಮೋಸ ಮಾಡಿದ್ ನಿಜಾನಾ? ಹೌದ್ರಿ, ಮೋಸ ಮಾಡಿದ ಕರೆ. ನಾನು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ, ನನ್ನ ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ, ನೀ ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿ ಮೋಸ ಮಾಡಿಬಿಟ್ರಿ. ಸುಳ್ಳು ಸುಳ್ಳು ಸಾಹೇಬ್ರ, ನಮ್ಮ ಮದುವೆ ನಿಶ್ಚಯ ಆಗಿದ್ದೆ ಈಗ 1 ತಿಂಗಳ ಒಳಗೆ. ಈಗ ಅದ್ಗಡ ಹೆಂಗೆ ಪ್ರೆಗ್ನೆಂಟ್ ಆಕಳ್ರಿ? ಇದಕ್ಕೇನು ಹೇಳ್ತೀಯಮ್ಮ? ಇಲ್ರಿ ಸಾಹೇಬ್ರ, ಇವರಪ್ಪರಿಗೆ ನಮ್ಮಪ್ಪರಿಗೆ ಮೊದಲಿಂದ ಪರಿಚಯ ರೀ. ಇವರು ನಾವಾಗೊಮ್ಮೆ ನಮ್ಮ ಮನೆ ಕಡೆ ಬಂದು ಹೋಗ್ತಿರ್ತಿದ್ರು. ಹಾಗಾಗಿ ಇವರಪ್ಪರು ನಮ್ಮಪ್ಪರ ಕಡೆ ಮಾತಾಡಿ ಮದ್ವೆ ನಿಶ್ಚಯ ಮಾಡಿದ್ದು. ಇವರು ನನ್ನ ಜೊತೆಗೆ ಅವಾಗೆಲ್ಲ ಭಾಳ ತಪ್ಪಾಗೆ ನಡ್ಕೊಂಡಾರ್ರಿ. ಅದಾದಮೇಲೆ ಮದುವೆ ಇತ್ತು. ಮದುವೆಗೆ ಹೆಚ್ಚಿಗೆ ರೊಕ್ಕ ಕೇಳಿದ್ರು ಏನೋ, ನನಗದಷ್ಟು ಗೊತ್ತಿಲ್ಲರಿ. ಆಮೇಲೆ ಒಂದೇ ಹೆಂಡತಿ ಹೊಟ್ಟಿಲ್ಲ ಆದ್ಬಿಟ್ಲೆ ನನ್ನ ಕೈ ಬಿಟ್ರಿ. ಸುಳ್ಳು ಸುಳ್ಳು. ಮನಸ್ಸರ ಹೆಂಗೆ ಬರ್ತೈತೆವ ನಿನಗೆ? ಅಲ್ಲ, ನಾನು ನಿನ್ನ ಕಣ್ಣು ಎತ್ತಿನೂ ನೋಡಿಲ್ಲ, ಹಿಂಗೊಂದು ಆಪಾದನೆ ನನ್ನ ಮೇಲೆ ಹಾಕುದ್ ನೀನು. ಬಸಪ್ಪ ಅವರೇ ಸುಮ್ಮನೆ ಇರಿ, ಸ್ವಲ್ಪ ಸುಮ್ಮನೆ ಇರಿ. ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ನಾನು, ನೀವ ಜಗಳ ಮಾಡೋದಾದ್ರೆ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನೋಡಮ್ಮ, ಸುಳ್ಳು ಹೇಳಿದ್ರೆ ಮಾತ್ರ ಭಾಳ ಕೆಟ್ಟ ನಿನಗೂ ಶಿಕ್ಷೆ ಆಕ್ಕತಿ. ನಾವು ಪತ್ತೆ ಹಚ್ತೇವಿ. ಸುಳ್ಳು ಹೇಳಿದ ತಕ್ಷಣ ನಿನ್ನ ಮಾತೇ ನಂಬಿ ನಾವು ಈಗ ಸುಮ್ಮನಾಕ್ಕೇವಿ ಅಂತ ತಿಳ್ಕೊಬೇಡ. ಏನ, ನಮಗೂ ಗೊತ್ತೈತಿ, ದವಾಖಾನೆ ಕರ್ಕೊಂಡು ಹೋಕ್ಕೇವಿ, ಅಲ್ಲಿ ಏನು ಪರೀಕ್ಷೆ ಮಾಡಿಸ್ತೇವಿ. ಪ್ರತಿಯೊಂದು ಇಲ್ಲಿ ಇದನ್ನ ಪತ್ತೆ ಹಚ್ಚಕ್ಕೆ ನಮ್ಮ ಅಂತೇಲೆ ದಾರಿ ಭಾಳಷ್ಟು ಅದಾವು. ವಿಚಾರ ಮಾಡು, ಹೇಳಿಕೆ ಕೊಡು. ಏನ ಹೆಂಗ ನೋಡಮ್ಮ. ಬಿಡು ನೀರಾಕ. ಹಾ, ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ನಿಮ್ ಪ್ರಿಯಾ ಮಮ್ಮಿ ಮಸಳಿ ಬರ್ರಿಪ್ಪ ಹೊರಗೆ ಅಂತ ಬರಕ್ಕೆ. ಅದೇ ಇಲ್ಲ ಹೌದು, ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ತೀನಿ.
ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ ಜಿಗಿಯತಾವ ಇದೆ ಅಲ್ಲೋಡು ಜಿಗಿಯತಾವ